ನನ್ನ ಫ್ರೆಂಡ್ಸ್ ಕೇಳಿದರು ಶೇರ್ ಅಂದರೆ ಎಂತ, ಶೇರ್ ಮಾರ್ಕೆಟ್ ಅಂದರೆ ಏನು ಅಂತ. ಶೇರ್ ಮಾರ್ಕೆಟ್ ಅಂದರೆ ವೆರಿ ಸಿಂಪಲ್ ಹೇಳಬೇಕಾದ್ರೆ, ಶೇರ್ ಅಂದರೆ ಬಿಸ್ನೆಸ್ನಲ್ಲಿ ಹೂಡಿಕೆ ಮಾಡೋದು. ಈಗ ಒಂದು ಕಂಪ್ನಿಗೆ ದುಡ್ಡು ಎಕ್ಸಾಂಪಲ್ ಆಗಿ ಒಂದು ಇನ್ಫೋಸಿಸ್ ತಗೊಳ್ಳೋಣ. ಇನ್ಫೋಸಿಸ್ ಸ್ಟಾರ್ಟ್ ಮಾಡಿದರು 3-4 ಜನ ಒಟ್ಟು ಮಾಡಿ, ಆಮೇಲೆ ಸ್ವಲ್ಪ ದೊಡ್ಡದು ಮಾಡಿದರು. ಇನ್ನೂ ದೊಡ್ಡದು ಮಾಡಬೇಕಾದ್ರೆ ಬ್ಯಾಂಕ್ ಸಾಲಕ್ಕೆ ಹೋದರು, ಹೆಂಡ್ತಿ ಒಡವೆ ಇಟ್ಟು ಸಾಲ ಮಾಡಿದರು. ಆಮೇಲೆ ಇನ್ನೂ ದೊಡ್ಡದು ಮಾಡಬೇಕಾಯಿತು, ಬಿಸ್ನೆಸ್ ಅಷ್ಟು ಪೊಟೆನ್ಷಿಯಲ್ಸ್ ಇತ್ತು, ಬಿಸ್ನೆಸ್ ಅಷ್ಟು ಗ್ರೋತ್ ಆಗಿತ್ತು, ಮತ್ತೆ ಬಿಸ್ನೆಸ್ ಮಾಡೋ ಪ್ಲ್ಯಾನ್ ಬಂತು. ಹಂಗೆ ಎಕ್ಸ್ಪಾಂಡ್ ಮಾಡ್ತಾ ಹೋದರೆ ಪಬ್ಲಿಕ್ಕಿಂದ ದುಡ್ಡು ಎತ್ಕೋತಾರೆ. ದುಡ್ಡು ಎತ್ಕೊಂಡು ಅದನ್ನು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿ ಅದ್ರಲ್ಲಿ ಬಂದ ಪ್ರಾಫಿಟನ್ನು ನಿಮಗೆ ಶೇರ್ ಮಾಡ್ತಾರೆ. ಅದು ಶೇರ್ ಮಾರ್ಕೆಟ್. ಒಂದು 100-200 ಕೋಟಿ ಆದರೆ ಸಾಧಾರಣ ಮಟ್ಟ ಬ್ಯಾಂಕ್ ಸಾಲ ಕೊಡುತ್ತೆ. ಇನ್ನೂ ದೊಡ್ಡ ರೀತಿಯಲ್ಲಿ 5,000 ಕೋಟಿ 20,000 ಕೋಟಿ ಹೇಳಿದರೆ ಅದನ್ನು ಅವ್ರು ಪಬ್ಲಿಕ್ಕಿಂದ ಎತ್ಕೊಳ್ಳೋಕ್ಕೆ ಗೌರ್ಮೆಂಟಿಗೆಲ್ಲ ಅಪ್ಲೈ ಮಾಡಿ ಒಂದು ಅಂಡರ್ಟೇಕಿಂಗ್ ಬ್ಯಾಂಕ್ ಅದನ್ನು ನೋಡಿಕೊಂಡು ಅದನ್ನು ಶುರು ಮಾಡುತ್ತೆ. ಅದನ್ನು ಶೇರ್ ಮಾಡ್ಕೊಳ್ಳಿ. ಏನು ಪ್ರಾಫಿಟ್ ಬಂದಿದೆ ಅದನ್ನು ಶೇರ್ ಮಾಡ್ತಾರೆ. ನಾರ್ಮಲಿ ಪ್ರಾಫಿಟ್ ಇದ್ದ ಶೇರಲ್ಲಿ ಅದರಲ್ಲಿ ಕೆಲವರು ಸಲ ರಿಸರ್ವ್ ಆಗಿ ಇಟ್ಕೊಳ್ತಾರೆ, ಕೆಲವರು ಡಿವಿಡೆಂಟ್ ಆಗಿ ಕೊಡ್ತಾರೆ, ಕೆಲವರು ಬೋನಸ್ ಆಗಿ ಕೊಡ್ತಾರೆ, ಬೇರೆ ಬೇರೆ ವಿವಿಧ ರೀತಿಯಲ್ಲಿ ಕೊಡ್ತಾರೆ. ಎಲ್ಲರೂ ಏನು ಮಾಡೋದು ಅಂದರೆ ಇನ್ವೆಸ್ಟ್ ಮಾಡೋದು. ಈಗ ನಿಮಗೆ ಸಣ್ಣದೊಂದು ಏನಾದರೂ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಈಗ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಿಮಗೆ ಒಂದು ಜಾಗದ ಮೇಲೆ ಇನ್ವೆಸ್ಟ್ ಮಾಡಬೇಕಾದ್ರೆ ಒಂದು 5-6 ಲಕ್ಷದಿಂದ ಒಂದು 20-30 ಲಕ್ಷ ಬೇಕು. ಒಂದು ಫ್ಲ್ಯಾಟಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ 1 ಕೋಟಿ 2 ಕೋಟಿ 10 ಕೋಟಿ 20 ಕೋಟಿ ಬೇಕು. ಬೇರೆ ಶೇರ್ ಮಾರ್ಕೆಟಲ್ಲಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ನಿಮಗೆ 500 ರೂಪಾಯಿಂದಲೂ ಶುರು ಮಾಡ್ಬೋದು, 3 ರೂಪಾಯಿಂದ ಶುರು ಮಾಡ್ಬೋದು. ಕೆಲವು ಶೇರ್ಸ್ ಎಲ್ಲ 3 ರೂಪಾಯಿಗಿದೆ ಇವತ್ತು, ಅದರಿಂದೂ ಶುರು ಮಾಡ್ಬೋದು. ನಿಮಗೆ ಆ ಕಂಪ್ನಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ನೀವು ಏನು ಮಾಡಬೇಕು ಅಂತ ಅರ್ಥ ಮಾಡಿಕೊಂಡ್ರೆ ನಿಮಗೆ ಲಾಭ ಜಾಸ್ತಿ. ಅದೇ ಶೇರ್ ಮಾರ್ಕೆಟ್, ಬೇರೆ ಏನೂ ದೊಡ್ಡ ಗ್ಯಾಂಬ್ಲಿಂಗೂ ಅಲ್ಲ, ಏನೂ ಅಲ್ಲ. ಬಿಸ್ನೆಸ್ಸಲ್ಲಿ 3 ಇಂಪಾರ್ಟೆಂಟು: ಒಂದು ಮ್ಯಾನೇಜ್ಮೆಂಟು, ಒಂದು ವ್ಯಾಲ್ಯೂಯೇಷನ್, ಮತ್ತು ಇನ್ನೊಂದು ಶೇರ್ ವ್ಯಾಲ್ಯೂ. ಅದು ಇಂಪಾರ್ಟೆಂಟು. ನಿಮ್ಮ ಶೇರ್ ಎಷ್ಟು ದುಡ್ದಿದೆ ಅಂತ ಲೆಕ್ಕ ಇರಬೇಕು, ಅಂದರೆ ಅದು ವ್ಯಾಲ್ಯೂಯೇಷನ್. ಮತ್ತು ಯಾವ ಥರ ಮ್ಯಾನೇಜ್ಮೆಂಟ್ ಇದೆ, ಯಾರು ಮ್ಯಾನೇಜ್ಮೆಂಟ್ ಅಂತ ನೋಡಬೇಕು. 3ನೇದು ಯಾವ ಬಿಸ್ನೆಸ್ಸಲ್ಲಿ ಇದೆ ಅಂತ. ಬಿಸ್ನೆಸ್ ಮಾಡ್ತಾಯಿದೆ ನೀವು ಅರ್ಥ ಮಾಡ್ಕೋಬೇಕು. ಅದು ನಾವು ಅದನ್ನು ಶೇರ್ ಮೇಲೆ ಇನ್ವೆಸ್ಟ್ ಮಾಡಬೇಕಾದ್ರೆ ಆಲೋಚನೆಯಿಂದ ಮಾಡಿದರೆ ಸಾಕು. ಬೇರೆ ಏನು ಟ್ರೈನಿಂಗು ಬೇಡ, ಅದು ಬೇಡ, ಇದು ಎಂಥದೂ ಬೇಡ. ಸುಮ್ಮನೆ ಜನರು ನಿಮಗೆ ಮೋಸ ಮಾಡ್ತಾರೆ. ಅದು ಮೆಂಬರ್ಶಿಪ್ ಮಾಡಿ ಟ್ರೈನಿಂಗ್ ಬನ್ನಿ, ಆನ್ಲೈನಲ್ಲಿ ಟ್ರೈನಿಂಗ್ ಕೊಡ್ತೀವಿ, ಅದೆಲ್ಲ ಸುಳ್ಳು. ಅದು ನೀವು ಮೂರೇ ಅರ್ಥ ಮಾಡ್ಕೊಂಡ್ರೆ ಸಾಕು. ಅದರದ್ದು ವ್ಯಾಲ್ಯೂಯೇಷನು, ಅದರ ಮ್ಯಾನೇಜ್ಮೆಂಟು, ಮತ್ತು ಯಾವ ಬಿಸ್ನೆಸ್ಸಲ್ಲಿ ಮಾಡ್ತಾಯಿದ್ದಾರೆ, ಅಷ್ಟೇ ಸಾಕು. ಈಗ ನೋಡಿ, ITC 1970ರಿಂದ ಅದು 23 ಕೋಟಿ ಕೊಟ್ಟಿದೆ. ವಿಪ್ರೋ ನೋಡಿ 452,000 ಕೋಟಿ ಕೊಟ್ಟಿದೆ. ಮತ್ತು ರಿಲಯನ್ಸ್ ನೋಡಿ ಎಷ್ಟು ಕೊಟ್ಟಿದೆ ನೋಡಿ. ನೀವೇ ಆಲೋಚನೆ ಮಾಡಿ. ಮುಂದಿನ ವೀಡಿಯೋಗಾಗಿ ವೆಯ್ಟ್ ಮಾಡಿ.